ದೇವಾಲಯಗಳಿಗೆ ಹೋಗಿ ಪ್ರಾರ್ಥಿಸಿ ತಮ್ಮ ಕೈಲಾದಷ್ಟು ಕಾಣಿಕೆಯನ್ನು ನೀಡಿ ಮಂಗಳಾರತಿಯನ್ನ ಮಾಡಿಸಿ ದೇವರ ದರ್ಶನವನ್ನು ತೆಗೆದುಕೊಂಡು ಬರುವುದು ವಾಡಿಕೆ. ಆದರೆ ಇಲ್ಲೊಬ್ಬ ಭೂಪ ಮಂಗಳಾರತಿಯಲ್ಲಿ ಹಾಕಿದ್ದ ದುಡ್ಡನ್ನೇ ಕದ್ದುಕೊಂಡು ಹೋಗಿದ್ದಾನೆ. ಮಂಡ್ಯದ ಮದ್ದೂರು ಪಟ್ಟಣದಲ್ಲಿರುವ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳ ತನ್ನ ಕೈಚಳಕವನ್ನು ತೋರಿಸಿದ್ದಾನೆ. ಮದ್ದೂರಿನ ಇತಿಹಾಸ ಪ್ರಸಿದ್ಧ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ದಾಸಪ್ಪ ಮಂಗಳಾರತಿ ಬಟ್ಟಲಲ್ಲಿದ್ದ ಹಣವನ್ನ ಕದ್ದಂತಹ ಕಿರಾತಕ ಈತ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ. ಈ ವೇಳೆ ಯಾರೂ ಇಲ್ಲದನ್ನ ಗಮನಿಸಿದ ದಾಸಪ್ಪ ಮಂಗಳಾರತಿ ತಟ್ಟೆ ಬಳಿ ಬಂದು ಕುಳಿತುಕೊಳ್ತಾನೆ. ನಂತರ ಮಂಗಳಾರತಿ ತಟ್ಟೆಯಲ್ಲಿದ್ದಂತಹ ನೋಟುಗಳನ್ನ ಎಗರಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಪರಾರಿಯಾಗಿದ್ದಾನೆ. ಇದು ಅಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ದಾಲಿಪಾಳ್ಯ. ರವಿ, ಕಡೆಗೆ ಆರತಿ ತಟ್ಟಲ್ಲಿರೋ ಚಿಲ್ಡ್ರನೂ ಜನ ಬಿಡಲ್ಲ ಅಂತ ಆಯ್ತು. ಅಮರ್ ಪ್ರಸಾದ್, ಏನು ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಸಾಕಷ್ಟು ಭಯ ಭಕ್ತಿಯಿಂದ ದೇವ್ರನ್ನ ನೆಂದು ನಮ್ ಕೈಲಾದಷ್ಟು ಕಾಣಿಕೆನ ಹಾಕಿ ಮಂಗಳಾರತಿಯನ್ನ ಪಡ್ಕೊಂಡ್ ಬರ್ತೀವಿ, ನಮ್ಗೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ ಬರ್ತಕ್ಕಂಥದ್ದು ವಾಡಿಕೆ. ಆದ್ರೆ ಮದ್ದೂರಿನಲ್ಲಿ ಅದಕ್ಕೆ ವಿಭಿನ್ನವಾದ ಒಂದು ಘಟನೆ ನಡೆದಿದೆ. ಯಾಕೆಂದ್ರೆ ದೇವಸ್ಥಾನದಲ್ಲಿ ಅಂದ್ರೆ ಪುರಾತನ ಕಾಲದ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ಹಲವು ವರ್ಷಗಳಿಂದ ಕೂಡ ಪಾರುಪತ್ಯದಾರನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತೆ ಕೆಲಸ ಮಾಡಿ ನಿವೃತ್ತಿಗೊಂಡಿರ್ತಕ್ಕಂಥ ದಾಸಪ್ಪ ಅಂತಕ್ಕಂಥ ವ್ಯಕ್ತಿ ಈ ಕೃತ್ಯ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಏನು ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ಪುರಾತನ ಕಾಲದ್ದು ಮತ್ತೆ ಸಾಕಷ್ಟು ಪ್ರಸಿದ್ಧಿಯನ್ನ ಆಗಿರ್ತಕ್ಕಂಥದ್ದು. ಅಲ್ಲಿ ₹1 ಮತ್ತೆ 4 ಆಣೆ ಅಂದ್ರೆ ₹1.25 ಕೊಟ್ರೆ ಹರಕೆನ ಹೊತ್ಕೊಂಡ್ರೆ ನೆರವೇರುತ್ತೆ ಅಂತಕ್ಕಂಥದ್ದು ಈಗಲೂ ಕೂಡ ಏನು ಪ್ರತೀತಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾಕಷ್ಟು ಜನ ಬಂದು ಅಲ್ಲಿಗೆ ಪ್ರಾರ್ಥನೆ ಮಾಡಿ ಭಕ್ತಿ ಸಲ್ಲಿಸಿ ಪೂಜೆ ಸಲ್ಲಿಸಿ ದೇವರಿಗೆ ತಮ್ಮ ಕೈಲಾದಷ್ಟು ಭಕ್ತಿನ ಮೆರಿತಾನೆ ಬಂದಿದ್ದಾರೆ. ಆದ್ರೆ ಇತ್ತೀಚೆಗಷ್ಟೇ ದೇವಸ್ಥಾನಕ್ಕೆ ಭೇಟಿ ನೀಡಿದಂತ ದಾಸಪ್ಪ ಅವರು ಹಿಂದು ಮುಂದೆ ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾರೆ. ಮತ್ತೆ ಆ ಟೈಮ್ ನಲ್ಲಿ ಯಾರು ನೋಡ್ತಾ ಇಲ್ಲ ಅಂತಕ್ಕಂಥದ್ನ ಗಮನಿಸ್ಕೊಂಡು ಕೂಡ್ಲೆ ಅವರು ಮಂಗಳಾರತಿ ತಟ್ಟೆ ಹತ್ರ ಹೋಗ್ತಾರೆ. ಅಲ್ಲಿ ಕೂತ್ಕೊಂಡ್ ಕೂಡ್ಲೆ ಅವರು ಹೆಚ್ಚಿನ ಬೆಲೆಯ ನೋಟ್ನ ಯಾವ್ದು ಬೆಲೆ ಬಾಳುತ್ತೆ ಅಂತಕ್ಕಂಥದ್ದನ್ನ ಎತ್ಕೊಂಡು ಜೇಬಳ್ಳಿ ಹಾಕೊಂಡು ಕೂಡ್ಲೆ ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಆತ ದೇವಸ್ಥಾನದಿಂದ ಖಾಲಿ ಆಗ್ತಾನೆ. ಈಗ ಇದು ಏನು ಸಾಕಷ್ಟು ಮದ್ದೂರು ಭಾಗದಲ್ಲಿ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು ಮತ್ತೆ ಎಲ್ಲಾ ಮೊಬೈಲ್ಗಳಲ್ಲೂ ಕೂಡ ಇದು ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ವಿಡಿಯೋ. ಹೀಗಾಗಿ ಈ ಬಗ್ಗೆ ದಾಸಪ್ಪ ನಡೆಸಿರ್ತಕ್ಕಂಥ ಕೃತ್ಯದ ಬಗ್ಗೆ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ದೇವಸ್ಥಾನ ಮುಜಾಯಿ ಇಲಾಖೆದಾಗಿರೋದ್ರಿಂದ ಈಗಷ್ಟೇ ಗಮನಕ್ಕೆ ಬಂದಿರೋದ್ರಿಂದ ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ಕ್ರಮ ತಗೋತಾರೆ, ಆ ದಾಸಪ್ಪನ ವಿರುದ್ಧ ಏನಾದ್ರು ಕಂಪ್ಲೇಂಟ್ ಕೊಡ್ತಾರ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಆದ್ರೆ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ದೇವರ ಈ ಒಂದು ಮಂಗಳಾರತಿ ದುಡ್ಡನ್ನೇ ಕದ್ದಿರ್ತಕ್ಕಂಥ ಈ ದಾಸಪ್ಪನ ವಿರುದ್ಧ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆ ಕೇಳಿ ಬರ್ತಾ ಇದೆ. ಅಮರ್ ಪ್ರಸಾದ್, ಎಷ್ಟು ದುಡ್ಡು ಎಷ್ಟಿತ್ತು ಅಂತ? ಅಮರ್ ಪ್ರಸಾದ್, ಅಲ್ಲಿ ಸ್ಥಳೀಯವಾಗಿ ಮತ್ತೆ ಅಲ್ಲಿ ಹೇಳಿರೋ ಪ್ರಕಾರ ಸುಮಾರು ₹500 ನೋಟನ್ನ ಆತ ಎತ್ಕೊಂಡು ಹೋಗಿರ್ತಾನೆ ಅಂತಕ್ಕಂಥದ್ದು. ಆದ್ರೆ ಎಷ್ಟಿದೆ ನಿಖರವಾಗಿ ಮಂಗಳಾರತಿ ತಟ್ಟಿನಲ್ಲಿ ಇಷ್ಟೇ ಇತ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ. ಆದ್ರೆ ಹೆಚ್ಚಿನ ಬೆಲೆಯ ನೋಟು ಅಂದ್ರೆ ಸುಮಾರು ₹500 ನೋಟನ್ನ ಆತ ಎತ್ಕೊಂಡು ಹೋಗಿರ್ತಾನೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಚಕರನ್ನು ಕೇಳಿದಾಗ ದೇವಸ್ಥಾನದ ಇದು ಮರ್ಯಾದೆ ಪ್ರಶ್ನೆ, ಹೀಗಾಗಿ ಈ ತರದ್ದೇನು ಮಾಡೋದು ಬೇಡ ಅಂತಕ್ಕಂಥದ್ದು ಅರ್ಚಕರ ಕಡೆಯಿಂದ ಬಂದಂತ ಮಾತು. ಆದ್ರೆ ಸಾರ್ವಜನಿಕವಾಗಿ ದಾಸಪ್ಪನ ವಿರುದ್ಧ ಏನಾದ್ರು ಕ್ರಮ ತಗೋಬೇಕು, ಆತನಿಗೆ ಸಾಕಷ್ಟು ಈ ರೀತಿ ಮತ್ತೆ ಆತ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತಾಗಿದೆ. ಧನ್ಯವಾದ ರವಿ. ಈಗ ಸ್ವತಃ ಅರ್ಚಕರಾಗಿರುವಂತಹ ಪ್ರದೀಪ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ, ಜನ ಈಗ ಅದೇ ಕಾಣಿಕೆ ದುಡ್ಡನ್ನ ಕೂಡ ಅಂದ್ರೆ ಆರತಿ ತಟ್ಟಲ್ಲಿರುವ ಕಾಣಿಕೆ ಚಿಲ್ಲರೆಯನ್ನ ಕೂಡ ಬಿಡೋದಿಲ್ಲ ಅಂತ ಆಯ್ತು ದೃಶ್ಯ ನೋಡ್ತಾ ಇದ್ರೆ, ಏನ್ ಹೇಳ್ತೀರಾ ತಾವು?
ಸರ್ ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದಿಗೆ ಇದಿಲ್ಲ. ಅದು ಯಾರು ಭಕ್ತಾದಿಗಳು ಯಾರೋ ಮಾಡಿರ್ಬೇಕು ಅದು ಅಂತ ಅನ್ಸ್ತದೆ. ನಮ್ಮಿಂದ ವೈರಲ್ ಆಗಿದ್ದಲ್ಲ ಅನ್ಸ್ತದೆ ಇದು. ಅಲ್ಲಲ್ಲ, ಯಾರಂತ ನಿಮಗೆ ದಾಸಪ್ಪ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ದಾಸಪ್ಪ ಅಂತ ಗೊತ್ತಿರ್ತದೆ. ಈಗ ಭಕ್ತಾದಿಗಳು 108 ಜನ ಬರ್ತಾ ಇರ್ತಾರೆ. ನೀವು ಅಲ್ಲೇ ಕೆಲಸ ಮಾಡೋದಾ? ಯಾರು ನೀವು ನಾ ಇಲ್ಲೇ ಕೆಲಸ ಮಾಡೋದು. ಓಕೆ. ಕರ್ಕೊಂಡು ದುಡ್ಡನ್ನ ಕರ್ಕೊಂಡು ಹೋಗಿರೋದು ಯಾರಂತ ನಿಮಗೆ ಪೂಜೆ ಬಂದಿರೋರು ಅದು ನೋಡ್ಕೊಂಡವರು ಮಾಡಿರ್ಬೇಕು. ಎಸ್ ಧನ್ಯವಾದ ಪ್ರದೀಪ್, ತಾವು ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ.